ನಮ್ಮ ಎಂ ಚಿನ್ನಸ್ವಾಮಿ ರೆಡಿ ಆಗ್ತಿದೆ. ಗೆಟ್ ರೆಡಿ. ಮತ್ತೊಮ್ಮೆ ಚಾನ್ಸ್ಗೆ ಈಗ ಹೋಗ್ತಾ ತಣ್ಣಗೆ ತಣ್ಣೀರ್ ಸ್ನಾನ, ಸಂಜೆಗೆ ಒಂದು ದೊಡ್ಡ ಮುದ್ದೆ, ರಾತ್ರಿ ಚೆನ್ನಾಗಿ ನಿದ್ದೆ. ಆಹಾ, ಪರ್ಫೆಕ್ಟ್ ವೀಕೆಂಡ್ ಶಿವ. ಇವತ್ತು ಕಪ್ ಗೆದ್ದಿದ್ದೆ, ಆದ್ರೆ ನಾಳೆ ಚಿನ್ನಸ್ವಾಮಿ ತನಕ ಸೈಕ್ಲಿಂಗ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಚಿನ್ನಸ್ವಾಮಿ ಮತ್ತೆ ಲಾಸ್ಟ್ ವರ್ಷ ಆಗಿರೋದು ಸಾಲದ ಮಗ, ಜಸ್ಟ್ ಸೈಕ್ಲಿಂಗ್ ಕಣ, ಹಿಂಗ್ ಹೋಗಂಗ್ ಬಂದ್ಬಿಡೋಣ, ಏನಂತೀಯ? ना दे दिल परदेसी नू तेन नित दा रोना पै जाऊगा, नाल रंजेटे जोगी दे तेनू जोगन होना पै जाऊगा। Get ready. I'm a king but I far from a saint. They call me a bad man, that's a fucking good thing. Mama said swing back when another man swings, so I make my mama proud and they make the heads ring. ಟಾಸ್ ನಮ್ದೆ, ಕಪ್ಪು ನಮ್ದೇನಾ? ಲೆಟ್ಸ್ ವಾಚ್. Get ready. I'm a king but I far from a saint. They call me a bad man, that's a fucking good thing. Mama said swing back when another man swings, so I make my mama proud and they make the heads ring. ಅನ್ಎಕ್ಸ್ಪೆಕ್ಟೆಡ್. ನಾನು ಲಿಝಿಲಿ ಮತ್ತು ಇವರು ಶಫಾಲಿ ಓವರ್ ಮಾಡ್ತಾರೆ ಅಂದ್ಕೊಂಡಿದ್ದೆ, ಬಟ್ ಓಪನರ್ಸ್ ಇಬ್ಬರು ಹೋದ್ಮೇಲೆ ಜಮಿ ಸೂಪರ್ ಇನ್ನಿಂಗ್ಸ್ ಮೆಚ್ಚಬೇಕು. ದಾವಣಗೆರೆ ಬೆಣ್ಣೆ 150 ಮುಟ್ತಾರೆ, 14 ಓವರ್ ಮುಗಿಸೋಕೆ. I'm a proud and they make the heads ring. Father forgive me, I can't forgive them. You know my history, know what I did then, and what I do now, a whole lot worse. Heavy is the head, it's a blessing and a curse. ಆರು ಬಾಲ್ಗೆ 10 ರನ್ನು. ಯಪ್ಪೋ, ಈಸಿಯಾಗಿ ಗೆಲ್ಲ ಮ್ಯಾಚ್ ನಮ್ಮವರು ಈ ಥರ ಜೀವ ಬಾಯಿಗೆ ಬರ್ಸಿದ್ದಾರೆ. I'm a king but I far from a saint. They call me a bad man, that's a good thing. Mama said swing back when another man swings, so I make my mama proud and they make the heads ring. Heavy is the head, heavy is the head, heavy is the head, it's a blessing and a curse. Heavy is the head, heavy is the head, heavy is the head. Heavy is the head, heavy is the head, heavy is the head. Hit 'em where it hurts. ನಮಸ್ಕಾರ, ಶುಭೋದಯ. ಎಲ್ರು ಆರಾಮ್ ಅಂತ ಭಾವಿಸ್ತಾ ಇವತ್ತಿನ ಒಂದು ಅಡ್ವೆಂಚರ್, ಇವತ್ತಿನ ಒಂದು ಹರಕೆ ಚಿನ್ನಸ್ವಾಮಿ ಕಡೆಗೆ. ನಿನ್ನೆ ಮ್ಯಾಚ್ ಗೆದ್ರೆ ವುಮೆನ್ಸ್ ಕಪ್ ಗೆದ್ರೆ ಚಿನ್ನಸ್ವಾಮಿ ತನಕ ಸೈಕ್ಲಿಂಗ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ನಾವು RCB ಫ್ಯಾನ್ಸ್ ಗೊತ್ತಲ್ವಾ, ಕೊಟ್ಟ ಮಾತು ಯಾವತ್ತೂ ತಪ್ಪೋದಿಲ್ಲ. ಸೊ ಅದರಿಂದ ಟುವರ್ಡ್ಸ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು. ಹಾಗೆ ಇವತ್ತಿನ ಒಂದು ಸ್ಪೆಷಾಲಿಟಿ ಏನಂದ್ರೆ, ಆಸ್ ಎ ಟ್ರಿಬ್ಯೂಟ್ ಅಥವಾ ಹೋಮೇಜ್, ಈ ಲಾಸ್ಟ್ ವರ್ಷ 11 ಜನ ಅಭಿಮಾನಿಗಳನ್ನ ತೀರ್ಕೊಂಡಿದ್ರಲ್ವಾ ಸ್ಟೇಡಿಯಂ ಹತ್ರ, ಅವ್ರಿಗಂತ ಈ ಒಂದು ಅಡ್ವೆಂಚರ್ ಅಥವಾ ಈ ಒಂದು ಹರಕೆನ ಡೆಡಿಕೇಟ್ ಮಾಡ್ತಾ ಸ್ಟೇಡಿಯಂ ಹತ್ರ ಹೋದ್ಮೇಲೆ ಜೆರ್ಸಿನ ಜಿಪ್ ಮಾಡ್ಕೊಂತೀನಿ. ಜಾಕೆಟ್ ಇದೆಯಲ್ಲ, ಜಿಪ್ ಮಾಡ್ಕೊಂಡು ಸೈಕ್ಲಿಂಗ್ ಮಾಡ್ತೀನಿ. ಬಿಕಾಸ್ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಒಂದು ಮೂಲೆಯಲ್ಲಿ ಅಳುಕು ಇನ್ನ ಇದೆ, ಏನಪ್ಪಾ ಹಿಂಗ ಆಗೋಯ್ತು ಅನ್ಬಿಟ್ಟು. ಸೊ ಅದರಿಂದ ಅವ್ರಿಗೆ ಒಂದು ಟ್ರಿಬ್ಯೂಟ್ ನ, ಒಂದು ಹೋಮೇಜ್ ನ ಪೇ ಮಾಡ್ತಾ ಸ್ಟೇಡಿಯಂ ಸುತ್ತಮುತ್ತ ಸೈಕ್ಲಿಂಗ್ ಏನ್ ಮಾಡ್ತೀನಿ, ಅದು ಜಿಪ್ ಜಾಕೆಟ್ ಅಲ್ಲಿ ಸೈಕ್ಲಿಂಗ್ ಮಾಡೋದು. ಸೆಲೆಬ್ರೇಷನ್ಸ್ ಗೆ ನಾನು ಹೋಗದೆ ಇದ್ರು ಎಲ್ಲೋ ಒಂದ್ ಕಡೆ ಆಸ್ ಎ ಅಭಿಮಾನಿ ಅವ್ರಿಗಂತ ಒಂದು ಹೋಮೇಜ್ ಕೊಡ್ಲೇಬೇಕಲ್ವಾ. ಉತ್ತರಾಯಣ ಸ್ಟಾರ್ಟ್ ಆಯ್ತು. ಏನ್ ಗುರು, ಯಾವ್ದು ಒಂದು ದೊಡ್ಡ ಅಡ್ವೆಂಚರ್ ಬಂದಿಲ್ಲ ಅಂತ ಕೇಳಿದ್ರೆ, ಗುರು ಒಂದು ದೊಡ್ಡ ಅಡ್ವೆಂಚರ್ಗೆ ಪ್ಲಾನ್ ಇದೆ. ಸೊ ಆದ್ರಿಂದ ಸ್ವಲ್ಪ ಟೈಮ್ ತಗಂತಿದ್ದೀನಿ, ಒಂದೇ ಸರಿ ಲಾಂಚ್ ಮಾಡೋಣ ಅನ್ಬಿಟ್ಟು ರಾಕೆಟ್ ತರ ಅಂತೀರ ನೋಡಿ. ಅಪ್ಕಮಿಂಗ್ ಸೇಲಂ ಬೆಂಗಳೂರು ಹೈವೇ. ಇನ್ನು ನಿನ್ನೆ ಒಂದು ಮ್ಯಾಚ್ ಬಗ್ಗೆ ಮಾತಾಡ್ಲೇಬೇಕು ಗುರು. ಏನ್ ಗುರು ಆರೆಂಜ್ ಗಿತ್ತು, ಯಪ್ಪ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಥ್ರಿಲ್ಲರ್ ಮ್ಯಾಚಸ್ ನಾನು ನೋಡಿರೋದ್ರಲ್ಲಿ. ಹೌದು, ಲಾಸ್ಟ್ ಬಾಲ್ ಫಿನಿಶ್ ಹೋಗಿಲ್ಲ, ಬಟ್ ಸ್ಟಿಲ್ ನಮ್ಮವರು 203 ಹೊಡ್ಸ್ಕೊಂಡ್ರು. 17ನೇ ಓವರ್ ತನಕ ಈಸಿ ವಿನ್ ಅನ್ಕೊಂಡ್ಬಿಟ್ಟಿದ್ವಿ, 1 ಓವರ್ 2 ಸ್ಪೇರ್ ಹೊಡಿತಾರೆ ಅನ್ಬಿಟ್ಟು. ಬಟ್ ಓಲ್ ವಿಕೆಟ್ ಏನ್ ಕಳ್ಕೊಂಡ್ವಿ. ಇವರು ಇನ್ನೊಬ್ರು ರಾಧಾ ಯಾದವ್, ಅದಾದ್ಮೇಲೆ ಸ್ಮೃತಿ ಅವರು, ರಾಧಾ ಯಾದವ್ ಇದ್ರು, ಅವ್ರು ಕ್ಯಾಚ್ ಮಿಸ್ ಮಾಡಿದ್ರು. ಸ್ಮೃತಿ ಹೋದ್ರು, ರಿಚಾ ಹೋದ್ರು, ಹೆಂಗೋ
ರಾಧೆ ಯಾವುದೋ ಬಂದು 2 ಬೌಂಡ್ರಿ ಹೊಡೆದ್ಬಿಟ್ಟು ಗೆಲ್ಸಿದ್ರು. ಬಟ್ ಆ ಟ್ವಿಸ್ಟ್ ಏನಂದ್ರೆ ಲಾಸ್ಟ್ ಬಾರ್ 4 ಹೊಡೆದಾಗ ನಾನು ಹಿಟ್ ವಿಕೆಟ್ ಅನ್ಕೊಬಿಟ್ಟಿದೆ. ಬಟ್ ಅವರು ಲೀಲಿ ಕೀಪರ್ ಏನಿದ್ದಾರೆ ಅವರು ಒಂದು ಬೈಲ್ಸ್ನ ಹೊಡೆದಿದ್ದು ಯಪ್ಪ ಸೆಲೆಬ್ರೇಟ್ ಮಾಡಕ್ ಹೋಗಿಲ್ಲ ಮೂಮೆಂಟ್ ಎಲ್ಲ ಹಿಟ್ ವಿಕೆಟ್ ಅನ್ಕೊಂಡ್ಬಿಟ್ಟು ಸೂಪರ್ ಓವರ್ ಅನ್ಕೊಂಡಿದ್ದೆ. ಬಟ್ ಸ್ಟಿಲ್ 3 ಬಾಲ್ 2 ಬಾಲ್ 2 ಸ್ಪೇರ್ ಹೊಡೆದಾಗ ಐ ಥಿಂಕ್ 2 ಬಾಲ್ ಇದ್ದಂಗೆ ಗೆದ್ಬಿಟ್ರು. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಲಿ ನನ್ನ ಆತ್ಮ ನನ್ನ ಪ್ರಾಣ RCB. ಬೆಂಗಳೂರಲ್ಲಿ ಎಷ್ಟು ದೊಡ್ಡ ರೋಡ್ ಹಾಕಿದ್ರು, ಎಷ್ಟು ಎಕ್ಸ್ಟೆನ್ಷನ್ ಮಾಡಿದ್ರು ಏನು ಉತ್ತಾರಕ ಆಗಲ್ಲ. ಪಬ್ಲಿಕ್ ಗೆ ಸ್ವಲ್ಪ ಕಾನ್ಶಿಯಸ್ನೆಸ್ ಇರ್ಬೇಕು. ಗೌರ್ಮೆಂಟ್ಗೂ ಅಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಕ್ಕೆ ಎನ್ಕರೇಜ್ ಮಾಡ್ಬೇಕು. ನೋಡಿ ಪಕ್ಕದಲ್ಲಿ ಇಲ್ಲೇ ಎಲ್ಲ ಪ್ರತಿ ಒಂದು ಟೌನಲ್ಲೂ ಇದೇ ರೀತಿ ಆಗಿದೆ. ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ನಮ್ಮ ಚಿನ್ನ ಸ್ವಾಮಿ RCB ಅಭಿಮಾನಿಗಳೇ, ಡೋಂಟ್ ವರಿ ಮಾಡ್ಕೋಬೇಡಿ. ಯಾಕಂದ್ರೆ ಕಾಮಗಾರಿ ಫುಲ್ ಚಾಲ್ತಿಯಲ್ಲಿದೆ. ಈ ಒಂದು 2026 ಮೆನ್ಸ್ IPLಗೆ ನಮ್ಮ ಚಿನ್ನಸ್ವಾಮಿ ರೆಡಿ ಆಗ್ತಿದೆ. ಗೆಟ್ ರೆಡಿ. ಮತ್ತೊಮ್ಮೆ RCB ಚಾನ್ಸ್ಗೆ. ಒಂದು ಇನ್ಸಿಡೆಂಟ್, ಒಂದು ದುರ್ಘಟನೆ ಒಂದು ಮನುಷ್ಯನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ನೋಡಿದ್ರು. MG ರೋಡ್, ಸಿಲ್ಕ್ ಬೋರ್ಡ್, ಹೊಸ ರೋಡ್, ಎಲೆಕ್ಟ್ರಾನಿಕ್ ಸಿಟಿ. ನಿನ್ನೆಯ RCBಯ ಗೆಲುವು ತಂದಿದೆ ಇವತ್ತಿನ ಒಂದು ದಿನಕ್ಕೆ ಗೆಲುವು. ವಾ 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 ವಾ. ಬೆಳಗ್ಗೆ 7:15 ಮನೆ ಬಿಟ್ಟಿದ್ದು, 7:15 ಚಿನ್ನಸ್ವಾಮಿ ರೀಚ್ ಆಗಿದ್ದು 11 ಗಂಟೆ ಆಗಿತ್ತು. ರಿಟರ್ನ್ ಬಿಟ್ಟಿದ್ದು 11 ಗಂಟೆಗೆ. ಸುಮ್ಮನೆ ಒಂದು ರೌಂಡ್ ಹಾಕೊಂಡು 11:15 ವಿಲ್ಸನ್ ಗಾರ್ಡನ್ ಅಲ್ಲಿ ಬ್ರಂಚ್ಗೆ 2 ಬೆಣ್ಣೆ ದೋಸೆ, ಮಧ್ಯಾಹ್ನಕ್ಕೆ 1 ಎಳ್ನೀರು. ಈಗ ಹೋಗ್ತಾ ತಣ್ಣೀರ್ ಸ್ನಾನ, ಸಂಜೆಗೆ 1 ದೊಡ್ಡ ಮುದ್ದೆ, ರಾತ್ರಿ ಚೆನ್ನಾಗಿ ನಿದ್ದೆ. ಆಹಾ, ಪರ್ಫೆಕ್ಟ್ ವೀಕೆಂಡ್ ಶಿವ. ಅಲ್ಲ ಗುರು, ಎಲ್ಗಾದ್ರೂ ಸೈಕ್ಲಿಂಗ್ ಹೋಗ್ಬಿಡೋದು ಕಷ್ಟ ಇರಲ್ಲ. ಅಪ್ಸು ಡೌನ್ಸು ಇರುತ್ತೆ. 150 ಉಳಿದ್ರು ಈಸಿನೇ, 160 ಉಳಿದ್ರು ಈಸಿನೇ. ಆದರೆ ಈ ಸಿಟಿಗೆ ಹೋಗಿ ಬರ್ತೀವಲ್ಲ ಗುರು, ಯಪ್ಪ ಏನು ಸರ್ಕಸ್ ಮಾಡ್ಬೇಕಂದ್ರೆ ಎಮ್ಮೆಗಳ ಥರ ರೋಡ್ ಮೇಲೇ ನಡ್ಕೊಂಡು ಹೋಗ್ತಾರೆ. ಅದು ಎಷ್ಟು ಹೇಳಿದ್ರು ಸಡಿಗೆ ಹೋಗಲ್ಲ. ಎಮ್ಮೆ ಥರ ಅಂದ್ಕೊಂಡು ಸೈಲೆಂಟಾಗಿ ಹೋಗ್ತಾರೆ ಮಕ ನೋಡ್ಕೊಂಡು. ಸಿಟಿ ಸೈಕ್ಲಿಂಗ್ ಅಂತೂ ತುಂಬ ಒಂಥರ ಟಫೆಸ್ಟ್ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ. ಕಾಡಿಗೆ ಹೋದ್ರು ಅಥವಾ ಯಾವುದೇ ಒಂದು ಟೌನಿಗೆ ಸೈಕ್ಲಿಂಗ್ ಹೋದ್ರು ಎಷ್ಟು ಶಾಂತಿ ಇರುತ್ತಂದರೆ ಅಷ್ಟು ಮನಃಶಾಂತಿ. ಸಿಟಿಗೆ ಹೋಗ್ಬಿಟ್ರೆ ಸ್ವಾಮಿ ಏನು ಮೈ ಮೇಲೇ ಬರ್ತಾರೆ ಗಾಡಿಗಳು ಕಾರುಗಳು ಎತ್ಕೊಂಡು. ಅಲ್ಲ ಗುರು, ಇವಾಗಲೇ ಇಷ್ಟು ಗಾಡಿಗಳಾಗಿದೆ ಅಂದರೆ ಇನ್ನು ಮುಂಬರುವ 5-10 ವರ್ಷಗಳಲ್ಲಿ ಯಾವ ರೇಂಜ್ಗೆ ಕಾರುಗಳು ಗಾಡಿಗಳಾಗ್ಬೋದು. ಆದ್ದರಿಂದ ನಮ್ಮ ಗೌರ್ಮೆಂಟು ಸ್ವಲ್ಪ ಇದನ್ನು ಕನ್ಸರ್ನಾಗಿ ತಗೊಬೇಕು. ಪಬ್ಲಿಕ್ಕು ಅಷ್ಟೇ ಸಪೋರ್ಟ್ ಮಾಡಬೇಕು ಗುರು. ಹೌದು, ಪಬ್ಲಿಕ್ ಟ್ರಾನ್ಸ್ಪೋರ್ಟು ಟೈಮ್ ಟು ಟೈಮ್ ಆ ರೇಂಜ್ಗೆ ಸಿಗದೇ ಇರ್ಬೋದು. ಬೆಂಗಳೂರು ಸಿಟಿಸನ್ಸು ಅದನ್ನ ತರಾಟೆಗೆ ತಗೊಂಡ್ರೆ ಮುಂದಕ್ಕೆ ನೆಕ್ಸ್ಟ್ ಜನ್ರೇಷನ್ಗೂ ಸ್ವಲ್ಪ ಒಂಥರ ಮನಃಶಾಂತಿ ನೆಮ್ಮದಿ ಇರುತ್ತೆ. ಧೂಳು ಬಂದರೂ ಪರವಾಗಿಲ್ಲ, ಮಾಸ್ಕ್ ಹಾಕ್ಕೊಬೋದು, ಸ್ಕಾರ್ಫ್ ಹಾಕ್ಕೊಬೋದು. ಮೈ ಮೇಲೆ ಗಾಡಿಗಳು ಬಂದರೆ ಏನು ಮಾಡೋದು? RCBಯ ಹರಕೆ ಮುಕ್ತಾಯ. ಕಪ್ ಗೆದ್ರೆ ಹರಕೆ ಹೊತ್ಕೊಂಡಿದ್ದೆ. ಚಿನ್ನಸ್ವಾಮಿ ತನಕ ಸೈಕ್ಲಿಂಗ್ ಅಂದ್ಬಿಟ್ಟು ಸೈಕ್ಲಿಂಗ್ ಹೋಗಿ ಬಂದೆ. ಏನು ನೆಮ್ಮದಿ ಗುರು, ಯಾರೂ ಇಲ್ಲದೆ ಇರೋ ಜಾಗ. ಬೆಳಗ್ಗೆಯಿಂದ ಆರನ್ ಸೌಂಡುಗಳು, ಗಾಡಿಗಳ ಸೌಂಡು, ವೈ 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 ಅಂತ ಕೇಳಿ ತಲೆ ಚಿಟ್ಟಿಡ್ದೋಗ್ಬಿಟ್ಟಿದ್ದು. ಇವಾಗ ಆಹಾ ಏನು ನೆಮ್ಮದಿ, ಜನ ಇಲ್ಲದೆ ಇರೋ ಜಾಗ. ಶಿವ ಏನ್ ಚಂದ. ತಣ್ಣಗೆ ಗಾಳಿ ಬೀಸಿದೆ. ಥ್ಯಾಂಕ್ ಯು ಸೂರ್ಯ. ಆ ಒಂದು ಬೆಳಕು, ಈ ಒಂದು ತಣ್ಣನೆಯ ಗಾಳಿ ಮನಸ್ಸಿಗೆ ಒಂದು ನೆಮ್ಮದಿ ಎಲ್ಲ ಕೊಡುತ್ತೆ. ಸೊ ಹಿಂಗ ಮಾಡಿ RCB ವುಮೆನ್ಸ್ ಕಪ್ ಹೊಡೆದ್ರು. ನಾಳೆಯಿಂದ ಭಾರತ T20ಯ ಒಂದು ಅಶ್ವಮೇಧ ಯಾಗ ಶುರು ಮಾಡುತ್ತೆ. ಈ ಬಾರಿಯ ಒಂದು ಕಪ್ಪು ನಮ್ಮದೇ ಆಗಿಸ್ಕೊಂಡು ಇಂಡಿಯಾ ಗೆದ್ದ ಮೇಲೆ ಒಂದು ಟ್ರಿಬ್ಯೂಟ್ ಆಗಿ ಒಂದು ಅಡ್ವೆಂಚರ್ ಮಾಡ್ತೀನಿ.
ಅಂತ ಹೇಳ್ತಾ ಪ್ರಾಮಿಸ್ ಮಾಡ್ತಾ ಇವತ್ತಿನ ಒಂದು ಅಡ್ವೆಂಚರ್ನ ಎಂಡ್ ಮಾಡುವಂಥ ಸಮಯ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್. ನಮಸ್ತೆ. Ladies and gentlemen, you are not ready for this. ਨਾ ਦੇ ਦਿਲ ਪਰਦੇਸੀ ਨੂੰ ਤੈਨੂੰ ਨਿਤ ਦਾ ਰੋਣਾ ਪੈ ਜਾਊਗਾ.